ಹೆಲ್ಮೆಟ್ ಧರಿಸೋದು ಕಡ್ಡಾಯ ಅಂತ ಸರ್ಕಾರ ಕಾನೂನು ಮಾಡಿದ್ದರೂ ಯುವಕರಲ್ಲಿ ದೊಡ್ಡದೊಂದು ಗುಂಪು ಹೆಲ್ಮೆಟ್ ಧರಿಸೋದಕ್ಕೆ ಹಿಂದೇಟು ಹಾಕ್ತಿರೋದು ಎಲ್ರಿಗೂ ಗೊತ್ತು. ಹೆಲ್ಮೆಟ್ ಅನ್ನ ಒಂದೋ ಇವ್ರ ಕೈಯಲ್ಲಿ ಹಿಡಿದಿರ್ತಾರೆ ಅಥವಾ ಸ್ಕೂಟರ್ನಲ್ಲಿ ಕಾಲಿಡೋ ಜಾಗದಲ್ಲಿ ಇಟ್ಟಿರ್ತಾರೆ. ಪೊಲೀಸರನ್ನ ಕಂಡು ಕೂಡಲೇ ತಕ್ಷಣ ತಲೆಗೆರೆಸ್ತಾರೆ. ನಿತ್ಯ ಕಾಣುವ ಈ ದೃಶ್ಯಕ್ಕೆ ಏನ್ ಕಾರಣ ಎಂಬ ಪ್ರಶ್ನೆಗೆ ಉತ್ತರನೂ ಇದೆ. ನಿತ್ಯ ಕಾಣುವ ಈ ದೃಶ್ಯಕ್ಕೆ ಏನ್ ಕಾರಣ ಎಂಬ ಪ್ರಶ್ನೆ ನಿಮ್ಮಲ್ಲೂ ಇರಬಹುದು. ಇದಕ್ಕೆ ಯುವಕರಲ್ಲಿ ಉತ್ತರ ಇದೆ. ಅದೇನಂದ್ರೆ ಹೆಲ್ಮೆಟ್ ಇಡೋದ್ರಿಂದ ಕೂದಲು ಉದುರುತ್ತದೆ ಮತ್ತು ಬಕ್ಕತಲೆ ಆಗ್ತದೆ ಎಂಬುದು ಯುವಕರ ಸಾಮಾನ್ಯವಾದ. ನಿಜವಾಗಿ ಈ ವಾದ ಸುಳ್ಳಲ್ಲ. ಆದರೆ ಇದಕ್ಕೆ ಹೆಲ್ಮೆಟ್ ಧರಿಸದಿರುವುದೇ ಪರಿಹಾರವಾ ಎಂದು ಕೇಳಿದ್ರೆ ಖಂಡಿತ ಪರಿಹಾರ ಅಲ್ಲ. ಹಾಗಿದ್ರೆ ಯುವಕರು ಏನ್ ಮಾಡಬೇಕು? ಕೂದಲು ಉದುರಲೂಬಾರದು ಮತ್ತು ಹೆಲ್ಮೆಟ್ ಧರಿಸಲೂಬೇಕು ಎಂದಾಗಬೇಕಾದ್ರೆ ಇದಕ್ಕೆ ಇರುವ ಪರಿಹಾರ ಏನು ಎಂಬ ಪ್ರಶ್ನೆ ಸಹಜ. ಹೆಲ್ಮೆಟ್ ಧರಿಸೋದ್ರಿಂದ ತಲೆ ಬೆವರುವುದೇ ಕೂದಲು ಉದುರುವುದಕ್ಕೆ ಮುಖ್ಯ ಕಾರಣ. ಇದರಿಂದಾಗಿ ಕೂದಲಿನ ಬೇರುಗಳು ದುರ್ಬಲವಾಗ್ತವೆ ಮತ್ತೆ ಕೂದಲು ಉದುರಲು ಪ್ರಾರಂಭಿಸುತ್ತದೆ. ಅಲ್ಲದೆ ಹೆಲ್ಮೆಟ್ ಧರಿಸುವಾಗ ಮತ್ತು ಕಳಚುವಾಗಲೂ ಕೂದಲಿನ ಮೇಲೆ ಒತ್ತಡ ಉಂಟಾಗಿ ಉದುರುವಿಕೆಗೆ ಕಾರಣವಾಗ್ತದೆ. ಈ ಕೂದಲು ಉದುರುವಿಕೆಗೆ ಹೆಲ್ಮೆಟ್ನ ಗಾತ್ರವೂ ಮುಖ್ಯ ಪಾತ್ರ ವಹಿಸುತ್ತದೆ. ತಲೆಯ ಗಾತ್ರಕ್ಕೆ ಸರಿಹೊಂದದ ಅಥವಾ ತಲೆಯ ಮೇಲೆ ವಿಪರೀತ ಒತ್ತಡವನ್ನು ಹಾಕುವಷ್ಟು ಚಿಕ್ಕದಾದ ಹೆಲ್ಮೆಟ್ ಧರಿಸುವುದರಿಂದಲೂ ಕೂದಲು ಉದುರುವುದಕ್ಕೆ ಅವಕಾಶ ಹೆಚ್ಚಿದೆ. ಆದರೆ ಇದಕ್ಕೆ ಪರಿಹಾರ ಇಲ್ಲ ಅಂತಲ್ಲ, ಇದೆ. ಹೆಲ್ಮೆಟ್ ಧರಿಸುವವರು ಪ್ರತಿದಿನ ಕೂದಲನ್ನ ತೊಳೆದು ಸ್ವಚ್ಛಗೊಳಿಸಬೇಕು. ತಲೆಯ ಗಾತ್ರಕ್ಕೆ ಹೊಂದುವ ಹೆಲ್ಮೆಟ್ ಧರಿಸಬೇಕು. ಕೂದಲನ್ನ ತೊಳೆಯುವ ಮೊದಲು ಎಣ್ಣೆ ಹಚ್ಚಬೇಕು. ಒದ್ದೆಯಾದ ಕೂದಲಿನ ಮೇಲೆ ಎಂದೂ ಹೆಲ್ಮೆಟ್ ಧರಿಸಬಾರದು. ಹೆಲ್ಮೆಟ್ನ ಅಡಿಯಲ್ಲಿ ಹತ್ತಿ ಬಟ್ಟೆಯನ್ನ ಅಥವಾ ಮಾಸ್ಕ್ ಅನ್ನ ಧರಿಸೋದು ಉತ್ತಮ. ಹೆಲ್ಮೆಟ್ ಅನ್ನ ಸ್ವಚ್ಛವಾಗಿಡಬೇಕು. ಇತರರ ಹೆಲ್ಮೆಟ್ ಅನ್ನ ಯಾವ ಕಾರಣಕ್ಕೂ ಧರಿಸಬಾರದು. ಕೂದಲು ತೊಳೆಯುವುದಕ್ಕಿಂತ ಮೊದಲು ವಾರದಲ್ಲಿ 1 ಬಾರಿಯಾದರೂ ಅಲೋವೆರಾ ಜೆಲ್ ಅನ್ನ ಉಪಯೋಗಿಸಬೇಕನ್ನುವಂಥದ್ದು ಒಂದು ಸಲಹೆ. ಈ ಎಲ್ಲ ಜಾಗರೂಕತೆಯನ್ನ ಪಾಲಿಸಿದ್ರೆ ಕೂದಲು ಉದುರೋದಿಲ್ಲ ಅಂತ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಗೆ ನೀಡಿದ ಸಂದರ್ಶನದಲ್ಲಿ ಸೆಲೆಬ್ರಿಟಿ ಹೇರ್ ಸ್ಟೈಲಿಸ್ಟ್ ಜಾವೇದ್ ಹಬೀಬ್ ಅಭಿಪ್ರಾಯಪಟ್ಟಿದ್ದಾರೆ. ಹೆಲ್ಮೆಟ್ ಎಂಬುದು ಜೀವರಕ್ಷಕ. ದ್ವಿಚಕ್ರ ವಾಹನ ಸಹಿತ ಯಾವುದೇ ವಾಹನದ ಪ್ರಯಾಣವು 100% ಸುರಕ್ಷಿತವಲ್ಲ. ಒಂದೋ ನಮ್ಮ ತಪ್ಪಿನಿಂದ ಅಥವಾ ಎದುರಿನಿಂದ ಬರುವ ವಾಹನಗಳ ತಪ್ಪಿನಿಂದ ಅಪಘಾತ ಆಗುವ ಸಾಧ್ಯತೆ ಯಾವಾಗಲೂ ಮುಕ್ತವಾಗಿರುತ್ತದೆ. ಆದ್ರಿಂದ ಮುಖ್ಯವಾಗಿ ಯುವಕರು ಹೆಲ್ಮೆಟ್ ಧರಿಸದೆ ದ್ವಿಚಕ್ರ ಪ್ರಯಾಣ ಮಾಡಬಾರದು. ಕೂದಲು ಉದುರುವ ಭಯ ಇದ್ದರೆ ಇಲ್ಲಿ ಹೇಳಿರುವಂತಹ ಎಚ್ಚರಿಕೆಯನ್ನು ಪಾಲಿಸಿ ಹೆಲ್ಮೆಟ್ ಧರಿಸಿಕೊಳ್ಳಿ. ಹೀಗೆ ಮಾಡಿದ್ರೆ ನಿಮ್ಮ ಕೂದಲಿನ ರಕ್ಷಣೆಯೂ ಆಗುತ್ತದೆ, ತಲೆಯ ರಕ್ಷಣೆಯೂ ಆಗುತ್ತದೆ. ಹಾಗೆ ಪೊಲೀಸರ ದಂಡದಿಂದ ರಕ್ಷಣೆ ಹೊಂದಿದಂತೆಯೂ ಆಗುತ್ತದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.